ಅಯೋಧ್ಯೆ ಧರ್ಮ ಮತ್ತು ಸಮೃದ್ಧಿಯಿಂದ ಹೊಳೆಯುತ್ತಿದ್ದ ಮಹಾನ್ ನಗರ. ಜನರು ಸಂತೋಷದಿಂದ ಬದುಕುತ್ತಿದ್ದರು. ಅಲ್ಲಿ ಆಳುತ್ತಿದ್ದನು ಮಹಾರಾಜ, ದಯಾಳು ಮತ್ತು ನ್ಯಾಯಪ್ರಿಯ ರಾಜ ದಶರಥ. ಆದರೆ ರಾಜನ ಹೃದಯದಲ್ಲಿ ಒಂದು ದೊಡ್ಡ ದುಃಖವಿತ್ತು. ಅವನಿಗೆ ವಾರಸುದಾರರೂ ಇರಲಿಲ್ಲ. ಒಂದು ರಾತ್ರಿ ಅರಮನೆಯ ಮಂಟಪದಲ್ಲಿ ರಾಜ ದಶರಥ ಚಿಂತೆಯಲ್ಲಿ ಕುಳಿತಿದ್ದ. ನನ್ನ ನಂತರ ಈ ರಾಜ್ಯವನ್ನು ಯಾರು ರಕ್ಷಿಸುವರು? ಆ ಸಮಯದಲ್ಲಿ ಮಹರ್ಷಿ ವಸಿಷ್ಠ ರಾಜನಿಗೆ ಸಲಹೆ ನೀಡಿದರು. ಮಹಾರಾಜ, ನೀವು ಪವಿತ್ರ ಪುತ್ರಕಾಮೇಷ್ಟಿ ಯಜ್ಞ ನಡೆಸಿದರೆ ದೇವರು ನಿಮಗೆ ಪುತ್ರರನ್ನು ನೀಡುವರು. ರಾಜನು ಸಂತೋಷದಿಂದ ಯಜ್ಞಕ್ಕೆ ಸಿದ್ಧನಾದನು. ಅಯೋಧ್ಯೆಯಲ್ಲಿ ಮಹಾಯಜ್ಞ ಆರಂಭವಾಯಿತು. ಮಹರ್ಷಿಗಳು ವೇದ ಮಂತ್ರಗಳನ್ನು ಪಠಿಸುತ್ತಿದ್ದರು. ಅಗ್ನಿ ಜ್ವಾಲೆಗಳು ಆಕಾಶದತ್ತ ಏರುತ್ತಿದ್ದವು. ಅಚಾನಕ್ ಯಜ್ಞಾಗ್ನಿಯಿಂದ ಒಂದು ದಿವ್ಯ ಪ್ರಕಾಶ ಪ್ರಕಟವಾಯಿತು. ಅಗ್ನಿದೇವನು ದಶರಥನಿಗೆ ಒಂದು ಪವಿತ್ರ ಪಾಯಸವನ್ನು ನೀಡಿದನು. ಇದನ್ನು ನಿಮ್ಮ ರಾಣಿಯರಿಗೆ ನೀಡಿ, ನಿಮಗೆ ದಿವ್ಯ ಪುತ್ರರು ಜನಿಸುವರು. ದಶರಥನು ಪಾಯಸವನ್ನು ತನ್ನ ಸತಿಯರಿಗೆ ಹಂಚಿದನು. ಕಾಲ ಕಳೆದಿತ್ತು. ಒಂದು ಪವಿತ್ರ ದಿನ. ಅಯೋಧ್ಯೆ ತುಂಬ ಸಂತೋಷದಿಂದ ತುಂಬಿತ್ತು. ರಾಣಿ ಕೌಸಲ್ಯಾದೇವಿಯು ಒಂದು ದಿವ್ಯ ಮಗುವಿಗೆ ಜನ್ಮ ನೀಡಿದರು. ಅವನೇ ಶ್ರೀರಾಮ. ಅದೇ ಸಮಯದಲ್ಲಿ ರಾಣಿ ಕೈಕೇಯಿಗೆ ಭರತ ಮತ್ತು ರಾಣಿ ಸುಮಿತ್ರೆಗೆ ಲಕ್ಷ್ಮಣ ಮತ್ತು ಶತ್ರುಘ್ನ ಜನಿಸಿದರು. ಅಯೋಧ್ಯೆ ಹರ್ಷದಿಂದ ತುಂಬಿತ್ತು. ಆ ದಿನ ಅಯೋಧ್ಯೆಯಲ್ಲಿ ಜನಿಸಿದವರು ಕೇವಲ 4 ರಾಜಕುಮಾರರು ಅಲ್ಲ, ಲೋಕಕ್ಕೆ ಧರ್ಮದ ದಾರಿಯನ್ನು ತೋರಿಸಲಿರುವ ಮಹಾನ್ ಅವತಾರರು. ನಗರದಲ್ಲಿ ಮಹಾ ಸಂಭ್ರಮ ನಡೆಯಿತು. ಜನರು ನೃತ್ಯ ಮಾಡಿದರು. ಸಂಗೀತ ಮೊಳಗಿತು. ಎಲ್ಲೆಡೆ ಸಂತೋಷದ ಹಬ್ಬ. ಜನರು ಹೇಳುತ್ತಿದ್ದರು, ಈ ರಾಜಕುಮಾರರು ಅಯೋಧ್ಯೆಯ ಭವಿಷ್ಯವನ್ನು ಬೆಳಗಿಸುವರು. ಆದರೆ ಎಲ್ಲರ ಹೃದಯವನ್ನು ಹೆಚ್ಚು ಗೆದ್ದಿದ್ದವನು ಆ ದಿವ್ಯ ಮಗು ಶ್ರೀರಾಮ. ಅಯೋಧ್ಯೆ ಜನರಿಗೆ ತಿಳಿದಿರಲಿಲ್ಲ, ಈ ಚಿಕ್ಕ ಮಗು ಒಂದು ದಿನ ಲೋಕಕ್ಕೆ ಧರ್ಮದ ದಾರಿಯನ್ನು ತೋರಿಸಲಿದ್ದಾನೆ. ಆ ದಿನ ಅಯೋಧ್ಯೆಯಲ್ಲಿ ಜನಿಸಿದ ಆ ಮಗು ಸಾಮಾನ್ಯ ರಾಜಕುಮಾರನಲ್ಲ. ಭವಿಷ್ಯದಲ್ಲಿ ಅವನು ದುಷ್ಟರನ್ನು ಸಂಹರಿಸಿ ಅವನು ಧರ್ಮವನ್ನು ರಕ್ಷಿಸಲು ಬಂದ ಮಹಾನ್ ಆತ್ಮ. ಸತ್ಯ ಮತ್ತು ಧರ್ಮವನ್ನು ಸ್ಥಾಪಿಸುವನು.
जय जय ಅವನು ಮಹಾನ್ ಕತೆ. ಇದು ಕೇವಲ ಆರಂಭ ಮಾತ್ರ. राम श्री राम जय राम जय जय